ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಾರಾಜ್ ಮೇರೆ. ರೈತರ ಕುರಿತಾಗಿ ಮೇಲೆ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಕಾರಣ ಅಂದ್ರೆ ರೈತರಲ್ಲಿ ಒಗ್ಗಟ್ಟು ಮೂಡಲಿ ಅಂತೇಳಿ ಈ ದಿಸೆಯಲ್ಲಿ ಒಂದಿಷ್ಟು ಕಾರ್ಯಕ್ರಮ ಕೆಲವೊಬ್ಬರು ಲೈಕ್ ಆಗಿರ್ಬೋದು, ಡಿಸ್ಲೈಕ್ ಆಗಿರ್ಬೋದು, ಏನೋ ಆಗಿರ್ಬೋದು, ವಾಸ್ತವ ನಮ್ಮ ಅನಿಸಿದ ಮಾತುಗಳನ್ನು ಮಾತಾಡ್ತಾ ಇದ್ದೀವಿ. ಈ ನಡುವೆ ನಮ್ಮ ಕಲ್ಲೊಳ್ಳಿಯ ಬಾಳಪ್ಪ ಬೆಳಕೂಡವರು ಒಮ್ಮೆ ಬಂದ್ರಿ ನಮ್ಮ ತೋಟಕ್ಕೆ ಯಾವ ರೀತಿಯಾಗಿ ಒಂದು ಪ್ರಾಥಮಿಕ ಹಂತದ ನ್ಯಾಚುರಲ್ ಅಥವಾ ನೈಸರ್ಗಿಕ ಒಕ್ಕಲಿನ ಮೇಲೆ ಲಾಭ ಹೆಂಗದ, ಲಾಭ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅವ್ರಿಗೂ ಹೋಗಿ ಭೇಟಿಯಾಗಿ ನೋಡೋಣ, ಯಾಕೆ ಅವ್ರ ಜೊತೆ ಚರ್ಚೆ ಮಾಡಬೇಕಾಗ್ಯದ. ಇಷ್ಟರಲ್ಲಿ ಆಗಬೇಕಾಗಿತ್ತು, ಆಗಿಲ್ಲ. ಬಟ್ ಈ ನಡುವೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗ್ತಾಯಿದೆ. ನಮ್ಮ ಗುರ್ಲಾಪುರ್ ಮೂಮೆಂಟಿಗೆ, ಗುರ್ಲಾಪುರ್ ಚಳವಳಿಗೆ 3 ಕಾರ್ಯಕರ್ತರಾದಂಥ ಶಶಿಕಾಂತ್ ಪಡಸರ್ಗಿ ಗುರೂಜಿಯವರು ಜೊತೆಗೆ ನಮ್ಮ ಪೂಜಾರವರು ಚೋನಪ್ಪ ಪೂಜಾರವ್ರ ಜೋಡಿ ನಿಧಾನಕ್ಕೆ ಈ ಎಲ್ಲ ಕಡೆಗೂ ಎಲ್ಲ ರೈತರಿಗೂ ಭೇಟಿಯಾಗುವಂಥ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ನಮಗೆ 5,500 ಒಂದು ಟನ್ ಕಬ್ಬಿಗೆ ದುಡ್ಡು ಬರಬೇಕು, ನಾವು ದುಡ್ತಕ್ಕ ಅಂತ ಡಿಮಾಂಡ್ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಳ್ಳೆ ಒಂದು ಏನಪ್ಪ ಅಂತಂದ್ರೆ ಕೇಳುವಂಥದ್ದು. ಯಾಕಂದ್ರೆ ಖರ್ಚಿನ 4,500 ಮೇಲ್ಪಟ್ಟು ಖರ್ಚು ಬರ್ತದೆ. ಇವತ್ತು ರಾಸಾಯನಿಕ ಗೊಬ್ಬರ ಮತ್ತೇನು ಇವುಗಳ ಎಲ್ಲದರಿಂದ ಅದರಲ್ಲಿಂದ 2 ಮಾತಿಲ್ಲ, ಆಳು ಹೋಳು ಹುಳೆ ಮುಂದೆ ಅದನ್ನು ಏನಪ್ಪ ಅಂತಂದ್ರೆ ಬೀಜ ಹಾಕ್ಕೊಳ್ಳೋದಾಯ್ತು, ಎಲ್ಲನೂ ಲೆಕ್ಕ ತೆಗೆದಾಗ ಸಗಣಿ ಗೊಬ್ಬರಿಗೂ ಇವತ್ತು ರೇಟ್ ಅದ ಇಲ್ಲ ಅಂತಲ್ಲ, ಅದನ್ನು ತೆಗೆದಾಗ 4,500 ಮೇಲ್ಪಟ್ಟು ಖರ್ಚು ಬರ್ತದೆ ಸಾಮಾನ್ಯ ಅಂದಾಜ. ಬಟ್ ಈ ದಿಶೆಯಲ್ಲೇ ನಮ್ಮ ಬಾಳಪ್ಪ ಬೆಳಕೂಡವ್ರು ಇನ್ನೂ ಕಡಿಮೆ ಖರ್ಚು ಆಗ್ತದೆ ಅಂತ ಮಾತಾಡ್ತಾರೆ. ನೋಡೋಣ, ಅವ್ರನ್ನೂ ಇನ್ನು ಸಮೀಪದಲ್ಲಿ